ಪಾಟೀಲ್ ಪಾಸಿಟಿವ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ನಾವು ಒಂದೆರಡು ವಚನಗಳ ಅರ್ಥವನ್ನು ಮತ್ತು ವಚನವನ್ನು ತಿಳಿಯೋಣ ಬನ್ನಿ. ನಾಳೆ ಬರುವುದು ನಮಗಿಂದೇ ಬರಲಿ, ಇಂದೇ ಬರುವುದು ನಮಗೀಗಲೇ ಬರಲಿ, ಆಗೀಗ ಎನ್ನುವುದಿರು ಚನ್ನಮಲ್ಲಿಕಾರ್ಜುನ. ಇದರ ಅರ್ಥ ಏನು ಎಂದು ತಿಳಿಯೋಣ. ಭವಿಷ್ಯದಲ್ಲಿ ಆಗುವುದು ಆಗಿಯೇ ತೀರುವುದು. ಆದ್ದರಿಂದ ಹೆದರಬೇಕಾಗಿಲ್ಲ. ನಾಳೆ ಬರುವುದು ಇಂದೇ ಬರಲಿ, ಎಂದು ಬರುವುದು ಈಗಲೇ ಬರಲಿ, ಆಗ ಈಗ ಎನ್ನುವುದು ಬೇಡ ಎಂದರೆ ಅಕ್ಕಮಹಾದೇವಿ. ಎರಡನೆಯ ವಚನ. ಅಕ್ಕ ಕೇಳವ್ವ, ನಾನೊಂದು ಕನಸು ಕಂಡೆ. ಅಕ್ಕಿ, ಅಡಕೆ, ಒಳ್ಳೆಯ ತೆಂಗಿನಕಾಯಿ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಳಿಫಲ ಗುರುವೇನು, ಭಿಕ್ಷೆಗೆ ಮನೆಗೆ ಬಂದು ಕಂಡೇನವ್ವ. ವಿಕಿಮಾರಿ ಹೂವನ್ನು ಬೆಪ್ಪತ್ತಿ ಕೈ ಹಿಡಿದೆನು. ಇದರ ಅರ್ಥ ಅಕ್ಕಮಹಾದೇವಿಯವರ ಮನಸ್ಸಿನ ತುಂಬ ಚನ್ನಮಲ್ಲಿಕಾರ್ಜುನ ತುಂಬಿಕೊಂಡಿರುವುದಾಗಿದೆ. ಆಕೆಯ ಕನಸಿನಲ್ಲಿ ಬೇರೆ ಯಾರು ತಾನೇ ಬರುವುದು ಸಾಧ್ಯ? ಆಕೆ ಕಂಡ ಕನಸಿನಲ್ಲಿ ತಾನೊಬ್ಬ ಗೌರವವಾಗಿ ಕಂಡಂಥ ಜಡೆಗಳನ್ನು ಹೊಂದಿದ ಸುಂದರದಂಥ ಅಕ್ಕಿ, ಅಡಕೆ, ತೆಂಗಿನಕಾಯಿಗಳಂಥ ಶುಭ ಸೂಚಕ ವಸ್ತುಗಳು ಕಾಣಿಸುವುದಂತ ತಾನು ಹೊರಡಲಿದ್ದ ಆತನ ಕೈ ಹಿಡಿದು ತಡೆದು ನಿಲ್ಲಿಸುತ್ತಾಳೆ. ಆತ ಚನ್ನಮಲ್ಲಿಕಾರ್ಜುನ ಎನ್ನುವುದು ಅರಿವಾಯಿತು.